ನಮಸ್ಕಾರ ಸ್ನೇಹಿತರೆ, ಗಂಡು ಮತ್ತು ಹೆಣ್ಣಿಗೆ ಮದುವೆ ಎಷ್ಟು ಮಹತ್ವವೋ ಹಾಗೆಯೇ ಅವರ ನಡುವಿನ ವಯಸ್ಸಿನ ಅಂತರವೂ ಅಷ್ಟೇ ಮಹತ್ವ. ಹಾಗೆಯೇ ಇಬ್ಬರ ನಡುವೆ ಎಷ್ಟು ಅಂತರವಿರಬೇಕು ಎಂಬ ಮಾಹಿತಿ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಸ್ನೇಹಿತರೆ, ಇಬ್ಬರ ನಡುವೆ ಎಷ್ಟು ಅಂತರವಿರಬೇಕು ನೋಡೋಣ. ಕೆಲವೊಮ್ಮೆ ಹುಡುಗ ಮತ್ತು ಹುಡುಗಿಯ ನಡುವೆ ದೊಡ್ಡ ವಯಸ್ಸಿನ ಅಂತರವಿರುತ್ತದೆ. ಇನ್ನು ಕೆಲವೊಮ್ಮೆ ಹುಡುಗಿ ಹುಡುಗನಿಗಿಂತ ದೊಡ್ಡವಳಾಗಿರುತ್ತಾಳೆ. ಮದುವೆಗೆ ವಯಸ್ಸು ನಿಜವಾಗಿಯೂ ಮುಖ್ಯವೇ ಎಂಬ ಪ್ರಶ್ನೆ ಇನ್ನೂ ಕಾಡುತ್ತಿದೆ. ಸುಖ ಸಂಸಾರದ ವಿಚಾರದಲ್ಲಿ ಇದು ನಿಜವಾಗಿಯೂ ದೊಡ್ಡ ಪಾತ್ರವನ್ನು ವಹಿಸುತ್ತದೆಯೇ ಸರಿ. ಮದುವೆಗೆ ಹುಡುಗನಿಗಾಗಿ ಹುಡುಗಿಯನ್ನು ಅಥವಾ ಹುಡುಗಿಗೆ ಹುಡುಗನನ್ನು ಹುಡುಕುವಾಗ ಬಹುತೇಕ ಪೋಷಕರು ಆಸ್ತಿ, ಜಾತಿ, ಎತ್ತರ, ಬಣ್ಣ, ಶಿಕ್ಷಣ, ಸ್ವಭಾವ ಮತ್ತು ವಯಸ್ಸಿನ ಬಗ್ಗೆ ವಿಚಾರ ಮಾಡುತ್ತಾರೆ. ಇವುಗಳ ನಂತರವೇ ಈ ವಿಷಯಗಳನ್ನು ನಿರ್ಧರಿಸಲಾಗುತ್ತದೆ. ಆದರೆ ಪ್ರೇಮ ವಿವಾಹದಲ್ಲಿ ಇವೆಲ್ಲ ಸಾಮಾನ್ಯವಾಗಿ ಮುಖ್ಯವಾಗುವುದಿಲ್ಲ. ಇದರಲ್ಲಿ ಹುಡುಗ ಅಥವಾ ಹುಡುಗಿ ಮೊದಲು ಪ್ರೀತಿಯಲ್ಲಿ ಬೀಳುತ್ತಾರೆ, ನಂತರ ಮದುವೆಯಾಗಲು ನಿರ್ಧರಿಸುತ್ತಾರೆ. ಹಾಗಾಗಿ ಕೆಲವೊಮ್ಮೆ ಇವರ ನಡುವೆ ವಯಸ್ಸಿನ ವಿಚಾರ ಬರುವುದಿಲ್ಲ. ಕೆಲವೊಮ್ಮೆ ಹುಡುಗಿ ಹುಡುಗನಿಗಿಂತ ದೊಡ್ಡವಳಾಗಿರುತ್ತಾಳೆ. ಮದುವೆಗೆ ವಯಸ್ಸು ನಿಜವಾಗಿಯೂ ಮುಖ್ಯವೇ? ಪ್ರೀತಿ ಮಾಡುವಾಗ ಸಂಗಾತಿಗಳು ಯೋಚಿಸುವುದಿಲ್ಲವಾದರೂ ಸಾಮಾಜಿಕ ರೂಢಿಗಳು ಮತ್ತು ಸಿದ್ಧಾಂತಗಳು ಮದುವೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಸಾಂಪ್ರದಾಯಿಕವಾಗಿ ಭಾರತೀಯ ಸಮಾಜದಲ್ಲಿ ಗಂಡನು ತನ್ನ ಹೆಂಡತಿಗಿಂತ ಸ್ವಲ್ಪ ದೊಡ್ಡವನಾಗಿರಬೇಕು ಎಂದು ನಂಬಲಾಗಿದೆ. ಆದರೆ ಈಗ ಇವೆಲ್ಲವನ್ನು ಯಾರೂ ತಲೆಗೆ ಹಾಕಿಕೊಳ್ಳುವುದಿಲ್ಲ. ಭಾರತೀಯ ಸಮಾಜದಲ್ಲಿ ವಿಶೇಷವಾಗಿ ವ್ಯವಸ್ಥಿತ ವಿವಾಹಗಳಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಸುಮಾರು 3 ರಿಂದ 5 ವರ್ಷಗಳ ಅಂತರವನ್ನು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಆದರೂ ಅನೇಕ ಸುಖ ಸಂಸಾರದಲ್ಲಿ ಹೆಂಡತಿಯು ಗಂಡನಿಗಿಂತ ದೊಡ್ಡವರು ಆಗಿದ್ದಾರೆ. ಭಾರತದಲ್ಲಿ ಮದುವೆಗೆ ಕಾನೂನುಬದ್ಧ ಕನಿಷ್ಠ ವಯಸ್ಸು ಹುಡುಗಿಯರಿಗೆ 18 ವರ್ಷಗಳು ಮತ್ತು ಹುಡುಗರಿಗೆ 21 ವರ್ಷಗಳು. ಈ ನಿಟ್ಟಿನಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಸುಮಾರು 3 ವರ್ಷಗಳ ವ್ಯತ್ಯಾಸವನ್ನು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಆದರೂ ಮದುವೆಯು ಕೇವಲ ದೈಹಿಕ ಪ್ರಬುದ್ಧತೆಯ ಮೇಲೆ ಅವಲಂಬಿತವಾಗಿಲ್ಲ. ಭಾವನಾತ್ಮಕ ಮತ್ತು ಬೌದ್ಧಿಕ ಪರಿಪಕ್ವತೆ ಕೂಡ ಮುಖ್ಯ ಎನ್ನಲಾಗಿದೆ. ಯಶಸ್ವಿ ದಾಂಪತ್ಯವು ವಯಸ್ಸಿನ ವ್ಯತ್ಯಾಸವನ್ನು ಅವಲಂಬಿಸಿಲ್ಲ, ಬದಲಿಗೆ ಇಬ್ಬರ ನಡುವಿನ ಪ್ರೀತಿ, ಗೌರವ ಮತ್ತು ತಿಳುವಳಿಕೆಯನ್ನು ಅವಲಂಬಿಸಿರುತ್ತದೆ. 3 ವರ್ಷ ವಯಸ್ಸಿನ ವ್ಯತ್ಯಾಸವಾಗಿರಲಿ ಅಥವಾ 15 ವರ್ಷ ವಯಸ್ಸಿನ ವ್ಯತ್ಯಾಸವಾಗಿರಲಿ, ಮುಖ್ಯವಾದುದು ಸಾಮರಸ್ಯ, ಭಾವನಾತ್ಮಕ ಬೆಂಬಲ ಮತ್ತು ಪರಸ್ಪರ ತಿಳಿದುಕೊಳ್ಳುವ ಸಾಮರ್ಥ್ಯ. ನೋಡಿದ್ರಲ್ಲ ಸ್ನೇಹಿತರೆ, ಹುಡುಗ ಮತ್ತು ಹುಡುಗಿಯ ನಡುವೆ ಮದುವೆಯ ವಯಸ್ಸಿನ ಅಂತರ 3 ವರ್ಷದ್ದಾಗಿರಬೇಕು. ಹಾಗೆಯೇ ಎಷ್ಟು ವಯಸ್ಸಿನ ಅಂತರವಿದ್ದರೂ ಸಹ ಇಬ್ಬರ ನಡುವೆ ಪ್ರೀತಿ, ಸಾಮರಸ್ಯ, ನಂಬಿಕೆ ಅನ್ನುವುದಿದ್ದರೆ ಮದುವೆ ದಾಂಪತ್ಯ ಜೀವನವು ಸುಖಮಯವಾಗಿರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮ್ಗೆ ತಲುಪ್ತಾವೆ ಅಂತ ಹೇಳ್ತಾ, ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಶೇಷ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.